ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಪೆಬ್ಬಲ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ ಒಂದು ಹೊಸ ಸ್ಮಾರ್ಟ್ ವಾಚ್ ಇದೆ. ಮಾಡೆಲ್ ಹೆಸರು ಬಂದ್ಬಿಟ್ಟು ಕಾಸ್ಮೋಸ್ ಹ್ಯೂಸ್ ಅಂತ ಆಯಿತಾ. ಇದನ್ನು ಕೇವಲ 2,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಕೇವಲ 2,000 ರೂಪಾಯಿಗೆ ಇದ್ರ ಒಳಗಡೆ 4 ಬ್ಯಾಂಡ್ಗಳು ಕೊಟ್ಟಿದ್ದಾರೆ, ಬೆಲ್ಟು. ಮತ್ತು ಇದರಲ್ಲಿ ಕಾಲಿಂಗ್ ಫೀಚರ್ ಕೂಡ ಇರುವಂಥದ್ದು. ಬಾಕ್ಸ್ ಮೇಲೆ ನೋಡ್ತಾ ಇದ್ದೀರಾ, ನೋಡೋದಕ್ಕೆ ಸೇಮ್ ಆಪಲ್ ವಾಚ್ ಸೀರೀಸ್ 7 ರೀತಿಯಲ್ಲೇ ಇರುವಂಥದ್ದು ಆಯಿತಾ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಕೇವಲ 2,000 ರೂಪಾಯಿಗೆ ಹೆಂಗಿರ್ಬೋದು ಅಂತ. ಓಕೆ, ಮೊದಲನೇದಾಗಿ ಈ ಬಾಕ್ಸನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಲುಕ್ಕನ್ನು ಹೊಂದಿರುವಂಥ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಇದ್ರ ಮೇಲೆ ಪೆಬ್ಬಲ್ ಲೋಗೋ ಇದೆ. ಇದನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ನೋಡ್ತಾ ಇದ್ದೀರಾ, ಈ ವಾಚ್ನ ಕೇಸ್ನ ಜೊತೆಗೆ 4 ಬೆಲ್ಟನ್ನು ಕೊಟ್ಟಿದ್ದಾರೆ. ಬ್ಲ್ಯಾಕು, ಬ್ಲೂ, ರೆಡ್ಡು ಮತ್ತು ವೈಟು. ನಿಮಗೆ ಇಷ್ಟ ಬಂದಂಥ ಬೆಲ್ಟನ್ನು ಯೂಸ್ ಮಾಡ್ಬೋದು. ಬೆಂಕಿ ಕ್ವಾಲಿಟಿಯ ಬೆಲ್ಟ್ ಅಂತ ಕೂಡ ಅನ್ನಿಸ್ತಾ ಇದೆ. ಆಪಲ್ನವರು ಕೂಡ 30-35 ಸಾವಿರ ವಾಚ್ ಇರುತ್ತೆ ಅವ್ರದ್ದು. ಅವರು ಕೂಡ ಇಷ್ಟು ಎಕ್ಸ್ಟ್ರಾ ಬೆಲ್ಟೆಲ್ಲ ಕೊಡಲ್ಲ, ನಾವು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಓಕೆ, ಇದನ್ನು ಬಿಟ್ಟರೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಕೇಸ್ನ ಕ್ವಾಲಿಟಿ ಕೂಡ ಫಸ್ಟ್ ಲುಕ್ಕಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಬೆಜಲ್ ಕೂಡ ಹೆವಿ ಕಡಿಮೆ ಇರೋ ಥರ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಇದರ ಕೆಳಗಡೆ ನಮಗೆ ಒಂದು ಎಕ್ಸ್ಟ್ರಾ ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ. ಗುರು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2,000 ರೂಪಾಯಿ ಸೇಲ್ ಮಾಡ್ತಿರೋದೇ ಕಡಿಮೆಗೆ ಆಲ್ರೆಡಿ. ಅದರಲ್ಲೂ ಕೂಡ ಎಕ್ಸ್ಟ್ರಾ ಸ್ಕ್ರೀನ್ ಗಾರ್ಡ್ ಬೇರೆ ಕೊಟ್ಟಿದ್ದಾರೆ ಮತ್ತು ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ನಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಡೈರೆಕ್ಟಾಗಿ ಈ ಒಂದು ಕೇಸನ್ನು ಈ ಬೆಲ್ಟಿಗೆ ಅಟ್ಯಾಚ್ ಮಾಡೋಣ. ತುಂಬ ಸಿಂಪಲ್ಲು. ನಿಮ್ಮ ಹತ್ರ ಆಪಲ್ ವಾಚ್ ಇದ್ದರೆ ಅಥವಾ ಆಪಲ್ ವಾಚ್ ರೀತಿ ಫೇಕ್ ವಾಚ್ ಏನಾದ್ರು ಇದ್ದರೆ ಸೇಮ್ ನಿಮ್ಗೆ ಇದೇ ರೀತಿ ಸಿಗುತ್ತೆ. ಸೊ ಹಿಂಗೆ ಮೇಲಕ್ಕೆ ಒಂದು ಹಾಕೋದು, ತುಂಬ ಸಿಂಪಲ್ಲು. ಎಲ್ಲ ಕಳಿಸ್ಕೊಂಡು ಬಿದ್ದೋಗ್ಬಿಡುತ್ತೋ ಅನ್ನೋ ಒಂದು ಭಯ ಕೂಡ ಇರುತ್ತೆ ಈ ಥರ ಬೆಲ್ಟ್ಗಳಲ್ಲಿ. ಹಿಂಗೆ ಹಾಕಿದ್ರೆ ಮುಗಿದೇ ಹೋಯ್ತು. ಸೇಮ್ ನೋಡ್ತಾ ಇದ್ದೀರಾ, ಹೋಮ್ ಸ್ಕ್ರೀನು ಸೇಮ್ ಆಪಲ್ ರೀತಿಯಲ್ಲೇ ಇದೆ. ಆಪಲ್ ವಾಚಲ್ಲೂ ಕೂಡ ಹಿಂಗೆ ಇದೆ. ಬೆಸಲ್ ನೋಡ್ತಾ ಇದ್ದಾರೆ ಎಷ್ಟು ಕಡಿಮೆ ಇದೆ ಅಂತ ಅಂದರೆ ಕ್ರೇಜಿಗಿರು. ಬಟ್ ಫಿನಿಶಿಂಗ್ ಮಾತ್ರ ಕೆಟ್ಟದಾಗಿದೆ ಆಯಿತಾ. ಈ ಫ್ರಂಟಲ್ಲಿ ಈ ಗ್ಲಾಸ್ ಹೌದು ಒಂದು ರೀತಿ 2.5D ಕರ್ವ್ಡ್ ಗ್ಲಾಸ್ ಥರ ಅನಿಸುತ್ತೆ, ಬಟ್ ಫಿನಿಶಿಂಗ್ ಅಂತೂ ಕೆಟ್ಟದಾಗಿದೆ. ಈ ಬ್ಲ್ಯಾಕ್ ಪೇಂಟಿಂಗ್ ಎಲ್ಲ ಒಂಥರ ಹೊರಗಡೆ ಬರೋ ಥರ ಅನ್ನಿಸ್ತಾ ಇದೆ. ಇದು ಪ್ಲಾಸ್ಟಿಕ್ ಬಾಡಿ ಆಯಿತಾ. ಇದರಲ್ಲೇ ನಮಗೆ ಮೈಕ್ರೋಫೋನ್ ಇದೆ ಮತ್ತು ಸ್ಪೀಕರ್ ಸಹ ಇದೆ. ಜೊತೆಗೆ ಈ ವಾಚಲ್ಲಿ IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ. ಈ ಪ್ರೈಸ್ ರೇಂಜಿಗೆ IP ರೇಟಿಂಗ್ ಕೊಟ್ಟಿರೋದು ದೊಡ್ಡ ವಿಷಯ ಅಂತ ಅನಿಸುತ್ತೆ. ನೀರು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ಪ್ಲಾಶ್ ಪ್ರೂಫ್ ಮತ್ತು ನೀರು ಬಿದ್ದರೂ ಸಹ ಏನೂ ಆಗೋದಿಲ್ಲ, ಡಸ್ಟ್ ಆದರೂ ಸಹ ಏನೂ ಆಗೋದಿಲ್ಲ. ಈ ವಾಚಲ್ಲಿ ಬ್ಲೂಟೂತ್ 5.2 ಕೊಟ್ಟಿದ್ದಾರೆ. ಸೊ ಸ್ವಲ್ಪ ದೂರ ಇದ್ದರೂ ಫೋನು, ಸುಮಾರು ಒಂದು 10 ಮೀಟ್ರ್ ದೂರ ಇದ್ದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ನಾನೆಲ್ಲೂ ಕೂಡ ಕನೆಕ್ಟಿವಿಟಿ ಇಶ್ಯೂಯನ್ನು ಫೇಸ್ ಮಾಡಿಲ್ಲ. ಇದಕ್ಕೊಂದು ಅಪ್ಲಿಕೇಶನ್ ಸಪೋರ್ಟು ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸೊ ಕಾಲ್ ಬಂತು ಅಂತ ಅಂದರೆ ಇಲ್ಲೇ ರಿಸೀವ್ ಮಾಡಿ ಇಲ್ಲೇ ಮಾತಾಡ್ಬೋದು. ಸೊ ಒಂದೇನಪ್ಪ ಅಂತ ಅಂದರೆ 2 ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಒಂದು ನಾರ್ಮಲ್ ವಾಚ್ ಆ್ಯಕ್ಟಿವಿಟಿ ಟ್ರ್ಯಾಕ್ ಮಾಡೋದಕ್ಕೆ ಮತ್ತು ಇನ್ನೊಂದು ಕಾಲಿಂಗ್ ಮಾಡೋದಕ್ಕೆ. ಅದೊಂದು ರೀತಿ ಹೆಡ್ಫೋನ್ ಯಾವ ರೀತಿ ನಾವು ಸಪ್ರೇಟಾಗಿ ಕನೆಕ್ಟ್ ಮಾಡ್ತೀವಲ್ವ ಆ ರೀತಿ ವಾಚನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಹೋಮ್ ಸ್ಕ್ರೀನ್ ಈ ರೀತಿ ಸಿಗುತ್ತೆ ಆಯಿತಾ. ಡಿಫ್ರೆಂಟ್ ವಾಚ್ ಫೇಸಸ್ ಎಲ್ಲ ಇದೆ. ಇವ್ರದ್ದು ಅಪ್ಲಿಕೇಶನ್ ಸಹ ಇದೆ. ಈ ವಾಚಲ್ಲಿ ಒಂದು ವೀಲ್ ಕೊಟ್ಟಿದ್ದಾರೆ. ಈ ವೀಲ್ನ ಮುಖಾಂತರ ನಾವು ಈ ಮೆನ್ಯೂನ ಚೇಂಜ್ ಮಾಡ್ಬೋದು ಮತ್ತು ವಾಚ್ ಫೇಸಸ್ನ ಕೂಡ ಚೇಂಜ್ ಮಾಡ್ಬೋದು. ಇನ್ನೊಂದು ಬಟನ್ ಇದೆ, ಅದು ಸ್ಕ್ರೀನ್ ಆನ್ ಆಫ್ ಮಾಡೋದಕ್ಕೆ ಕೆಲಸವನ್ನು ಮಾಡುತ್ತೆ. ಈ ವಾಚ್ನ ಡಿಸ್ಪ್ಲೇ ಸಖತ್ತಾಗಿದೆ ಆಯಿತಾ. ಹೆವಿ ಬ್ರೈಟಾಗಿ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಆಗಲೇ ನನಗೆ ಬೆಸಲ್ ಕೂಡ ತುಂಬ ಅಂದರೆ ತುಂಬ ಕಡಿಮೆ ಇರುವಂಥದ್ದು. ವಾಚ್ ಫೇಸಸ್ನ ಈ ವೀಲ್ನ ಮುಖಾಂತರ ಚೇಂಜ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಕೆಲವೊಂದು ವಾಚ್ ಫೇಸಸ್ ಸೇಮ್ ಆಪಲ್ ವಾಚ್ ಫೇಸ್ ರೀತಿಯಲ್ಲೇ ಇದೆ. ಕಸ್ಟಮೈಸ್ ಕೂಡ ಮಾಡ್ಬೋದು. ಅವ್ರದ್ದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ರೈಫೈನ್, HRY-FINE ಅಂತ. ಅದು ಹೆಂಗೆ ಸ್ಪೆಲ್ ಮಾಡೋದು ಅಂತ ದೇವ್ರನೇ ಗೊತ್ತಿಲ್ಲ. ಅಪ್ಲಿಕೇಶನ್ನು ಅಂತ ಏನು ಚೆನ್ನಾಗಿಲ್ಲ ಆಯಿತಾ. ಸ್ಮೂತಾಗಿದೆ, ಬಟ್ ಚೈನೀಸ್ ಇಂಪೋರ್ಟೆಡ್ ಆಗಿರೋದ್ರಿಂದ ಅದೇ ಕ್ವಾಲಿಟಿಯ ಒಂದು ಅಪ್ಲಿಕೇಶನ್ ಅಂತ ಅನ್ಬೋದು. ಬಟ್ ಕಸ್ಟಮೈಸೇಷನ್ ಚೆನ್ನಾಗಿದೆ ಆಯಿತಾ. ನೀವು ಅದರಲ್ಲಿ ಕೆಲವೊಂದು ಸ್ಟೆಪ್ಸ್ ಕೌಂಟು, ಕ್ಯಾಲರೀಸ್ ಎಲ್ಲ ಟ್ರ್ಯಾಕ್ ಮಾಡ್ಬೋದು. ವಾಚ್ ಫೇಸಸ್, ಕಸ್ಟಮ್ ವಾಚ್ ಫೇಸಸ್ಸು ಹಾಕ್ಬೋದು. ಎಲ್ಲ ಚೆನ್ನಾಗಿದೆ, ಬಟ್ ಹೆವಿ ಇಂಪ್ರೆಸಿವ್ ಆಗಿಲ್ಲ. ಇದು ನಮ್ಮ ದೇಶದಲ್ಲಂತೂ ಅಪ್ಲಿಕೇಶನ್ ಬಿಲ್ಡ್ ಆಗಿಲ್ಲ. ಅವರೇ ಕೊಡ್ತಾರೆ. ಈ ವಾಚ್ ಅಂದರೆ ಬಲ್ಕಾಗಿ ಸೇಲ್ ಮಾಡ್ತಾರಲ್ವ, ಅವರೇನೇ ಅಪ್ಲಿಕೇಶನ್ನು ಕೊಟ್ಟಿದ್ದಾರೆ. ಅದನ್ನೇ ತೆಗೆದುಬಿಟ್ಟು ಇಲ್ಲಿ ಇಂಡಿಯಾದಲ್ಲಿ ಪೆಬಲ್ ಅವರು ಕೊಡ್ತಾ ಇದ್ದಾರೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಇದರಲ್ಲಿ ನಮಗೆ ಏನು ಸ್ಟೆಪ್ ಕೌಂಟು, ಹಾರ್ಟ್ ರೇಟ್ ಮಾನಿಟರು, SpO2 ಎಲ್ಲ ಇದೆ.
ಬಟ್ ನನಗೇನೋ ಅದು ಆ್ಯಕ್ಯುರೇಟ್ ಆಗಿದೆ ಅಂತ ಮಾತ್ರ ಅನ್ನಿಸ್ಲಿಲ್ಲ. ಎಷ್ಟೋ ಸಲ ಹಿಂಗೆ ಟೇಬಲ್ ಮೇಲೆ ಇಟ್ಟರು ಕೌಂಟ್ ತೋರಿಸುತ್ತೆ, ಹಿಂಗೆ ಇಟ್ಟಿರ್ತೀವಿ ನೋಡಿ, ನನ್ನ ಕೈಗೆ ಹಾಕೊಂಡೇ ಇಲ್ಲ, ಟೇಬಲ್ ಮೇಲೆ ಇಟ್ಟರು ಕೌಂಟ್ ತೋರಿಸ್ತಾ ಇರುತ್ತೆ, ಬಟ್ ಒಂದೊಂದು ಸಲ ತೋರಿಸಲ್ಲ. ಒಟ್ಟಿಗೆ ಅಷ್ಟೊಂದು ಆ್ಯಕ್ಯುರೇಟ್ ಆಗಿದೆ ಅಂತ ದೇವರೇ ಅನಿಸಿಲ್ಲ. ಇದನ್ನು ನೀವು ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ಒಟ್ಟಿಗೆ ಸೆನ್ಸಾರು ವರ್ಕ್ ಆಗುತ್ತೆ, LED ಬರುತ್ತೆ, ಇಲ್ಲಿ ತೋರಿಸ್ತೀನಿ ನೋಡಿ, ಆನ್ ಮಾಡಿದ್ರೆ LED ಬರುತ್ತೆ. ಈ ಮಧ್ಯದ LED ಮಾತ್ರ ಆ್ಯಕ್ಚುಯಲ್ ಸೆನ್ಸಾರು, ಈ 4 LED ಬರುತ್ತಲ್ಲ ಡಮ್ಮಿ, ಅದು ಮಸ್ಟ್ LED ಕೊಟ್ಟಿದ್ದಾರೆ. ಇದು ಕೂಡ ಒರಿಜಿನಲ್ಲ ಡಮ್ಮಿನ ದೇವರೇ ಗೊತ್ತಿಲ್ಲ, ನನಗೇನು ಆ್ಯಕ್ಯುರೇಟ್ ಆಗಿದೆ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಸೊ ಇದನ್ನು ನೀವು ಹಾರ್ಟ್ ರೇಟು ಮತ್ತು ಅಂದರೆ ಈ ಫಿಟ್ನೆಸ್ ಟ್ರ್ಯಾಕಿಂಗಂತೂ ಸಜೆಸ್ಟ್ ಮಾಡಲ್ಲ ತೊಗೊಳ್ಳಿ ಅಂದ್ಬಿಟ್ಟು. ಒಟ್ಟಿಗೆ ಫೀಚರ್ ಅಂತೂ ಇದೆ, ಆ್ಯಕ್ಯುರೇಟ್ ಆಗಿಲ್ಲ. ಸ್ಟೆಪ್ ಕೌಂಟ್ ಪರವಾಗಿಲ್ಲ ಅನ್ನಿಸ್ತು ನಂಗೆ, ಅನ್ನಿಸ್ದಂಗೆ ಒಂದು ಲೆವೆಲ್ಲಿಗೆ ಆ್ಯಕ್ಯುರೇಟ್ ಆಗಿದೆ ಅನ್ನಿಸ್ತು ಸ್ಟೆಪ್ ಕೌಂಟು. ಮತ್ತು ಇದರಲ್ಲಿ ನೀವು ಫೈಂಡ್ ಮೈ ಫೋನ್ ಕೂಡ ಮಾಡ್ಬೋದು, ಮತ್ತು ಕ್ಯಾಮ್ರಾ ಶಟರ್ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಒಂದು ಸರ್ಪ್ರೈಸಿಂಗ್ ವಿಷಯ ಏನಪ್ಪ ಅಂತ ಅಂದರೆ, ಕಾಲಿಂಗ್ ಫೀಚರ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೇಮ್ ಟಿಪಿಕಲ್ ಆಯಿತಾ, ನೀವು 1,500-2,000 ರೂಪಾಯಿ ರೇಂಜಿನ ಯಾವುದೇ ಒಂದು ಸ್ಮಾರ್ಟ್ ವಾಚ್ ತೊಗೊಳ್ಳಿ, ಸೇಮ್ ಇದೇ ರೀತಿಯ ಇದೇ ಕ್ವಾಲಿಟಿಯ ಮೈಕ್ರೋಫೋನು ಸ್ಪೀಕರ್ ಸಿಗುತ್ತೆ ನಿಮಗೆ. ಸರ್ಪ್ರೈಸಿಂಗ್ಲಿ ಕೆಲಸವನ್ನಂತೂ ಮಾಡ್ತಾ ಇದೆ ಆಯಿತಾ. ಬ್ಯಾಟ್ರಿ ಲೈಫ್ ಸುಮಾರಾಗಿದೆ ಆಯಿತಾ. ಅವ್ರು ಹೇಳೋ ಪ್ರಕಾರ ಒಂದು 7 ದಿನ ಬ್ಯಾಟ್ರಿ ಲೈಫ್ ಬರುತ್ತಂತೆ. ದೇವರನ್ನ ಅಷ್ಟು 7 ದಿನ ಬರಲ್ಲ ಅದು. ಕಾಲಿಂಗ್ ಫೀಚರೆಲ್ಲ ಹೆವಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ 1 ದಿನ ಬಂದರೆ ದೊಡ್ಡ ವಿಷಯ ಆಯಿತಾ. 1 ದಿನ ಬಂದರೆ ದೊಡ್ಡ ವಿಷಯ. ಇದರಲ್ಲಿ ಕ್ಯಾಲ್ಕುಲೇಟರ್ ಇದೆ, ಎಲ್ಲ ಫೀಚರ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ದಿನ ಬಂದರೆ ಗ್ರೇಟ್ ಅಂತ ಅನ್ಬೋದು. ಏನಾದರೂ ಜಸ್ಟ್ ನೀವು ಒಂದು ನಾರ್ಮಲ್ ವಾಚ್ ರೀತಿ ಕಾಲಿಂಗ್ ಫೀಚರ್ನ ಯೂಸ್ ಮಾಡಿದೆ, ಫೋನಿಗೆ ಕನೆಕ್ಟ್ ಮಾಡಿದೆ, ಒಂದು ನಾರ್ಮಲ್ ವಾಚ್ ರೀತಿ ಯೂಸ್ ಮಾಡಿದ್ರೆ ನಂಗೆ ಅನ್ನಿಸ್ದಂಗೆ ಒಂದು 3-4 ದಿನ ಬರ್ಬೋದು. ಸೊ ಬ್ಯಾಟ್ರಿ ಲೈಫ್ ಓಕೆ ಅಂತೀನಿ. ಮೆಜಾರಿಟಿ ನೀವು ಯಾವುದೇ ವಾಚ್ ತೊಗೊಂಡ್ರು ಕೂಡ ಕಾಲಿಂಗ್ ಫೀಚರಿಂದು ಇಷ್ಟ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಇನ್ನು ಈ ವಾಚನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ 2 ಗಂಟೆ ಟೈಮ್ ತೊಗೊಳುತ್ತೆ. ಸೊ ಹೆವಿ ನಿಧಾನ. ಚಾರ್ಜ್ ಆದಮೇಲೆ ಹೇಳಿದ್ನಲ್ಲ, ಒಂದು ಡಿಪೆಂಡ್ಸ್ ನಿಮ್ಮ ಯೂಸ್ ಮೇಲೆ ಒಂದು 2-3 ದಿನ ಬರಬಹುದು. ನನಗೆ ಆಶ್ಚರ್ಯ ಅನ್ಸೋದೇನಪ್ಪ ಅಂತ ಅಂದರೆ, ಬರೀ 2,000 ರೂಪಾಯಿಗೆ ಇದನ್ನೆಲ್ಲ ಹೆಂಗೆ ಕೊಡ್ತಾರೆ ಅಂತ ಅವರು. ವಿತ್ ಎಕ್ಸ್ಟ್ರಾ 4 ಬೆಲ್ಟು, ಅದರಲ್ಲೂ ಸ್ಕ್ರೀನ್ ಗಾರ್ಡ್ ಬೇರೆ ಕೊಟ್ಟಿದ್ದಾರೆ. ಒಂದೊಂದು ಬೆಲ್ಟಿಗೆ 200-300 ರೂಪಾಯಿ ಆಗುತ್ತೆ. ನಾವು ಸಪ್ರೇಟಾಗಿ ತೊಗೋತೀವಿ 200 ರೂಪಾಯಿ ಅಂದ್ಕೊಳ್ಳಿ ಆಯಿತಾ. ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋದರೆ ಸ್ಕ್ರೀನ್ ಗಾರ್ಡ್ಗೆ ಒಂದು 100 ರೂಪಾಯಿ ಆಗುತ್ತೆ ಆಯಿತಾ. ಎಲ್ಲದನ್ನು ಲೆಕ್ಕ ಹಾಕೊಂಡ್ರೆ ಅದು ಹೆಂಗೆ ಇಷ್ಟು ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ ದೇವ್ರನೇ ಗೊತ್ತಿಲ್ಲ. ನೋಡಪ್ಪ, ನಾನು ಇದನ್ನು ನಿಮ್ಗೆ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ, ಬಟ್ ಸ್ಟಿಲ್ ಬೇಕೇ ಬೇಕು ಅಂತ ಅಂದರೆ ಪೆಬಲ್ ಅವರು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. 1 ವರ್ಷ ಗ್ಯಾರಂಟಿ ಕೊಡ್ತಾರೆ, 1 ವರ್ಷ ಗ್ಯಾರಂಟಿ ಕೊಡ್ತಾರಂತೆ. ಅದು ಹೆಂಗೆ ನಂಬೋದು ಅಂತ ದೇವ್ರನೇ ಗೊತ್ತಿಲ್ಲ. ತೊಗೋಬೋದು, ಹೆವಿ ಅಫೋರ್ಡಬಲ್ ಆಗಿದೆ. 2,000 ರೂಪಾಯಿಗೆ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಪರ್ಸ್ನಲಿ ಸಜೆಸ್ಟ್ ಮಾಡಲ್ಲ, ಸ್ಟಿಲ್ ಬೇಕೇ ಬೇಕು ಅಂತ ಅಂದರೆ ತಗೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಕನ್ಕ್ಲೂಷನ್ ಇಷ್ಟೇ ಆಯಿತಾ. ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ತಗೊಳ್ಳೋರು ತೊಗೊಬೋದು, ನಿಮಗೆ ಬಿಟ್ಟಿದ್ದು. ನಾನಂತೂ ತೊಗೊಳ್ಳಿ ಅಂತ ಅನ್ನೋದಿಲ್ಲ. ಸೊ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.